ಈ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಆರಂಭದಿಂದಲೂ ಜನಸಾಮಾನ್ಯರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾನೆ ಇದ್ರು. ಆದರೆ ಸರ್ಕಾರ ಕೇರೆ ಮಾಡಲಿಲ್ಲ. ಯಾವಾಗ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಹೇಳ್ತಾ ಇತ್ತೋ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DCM ಸಿಟಿ ರೌಂಡ್ಸ್ ಹೋಗ್ತಾ ಇದ್ದಾರಂತೆ. ಯಾಕೆ? ಬೆಂಗಳೂರಿನ ರಸ್ತೆಯ ಗುಂಡಿಗಳನ್ನ ಅವಲೋಕಿಸುವುದಕ್ಕೆ. ಎಲ್ಲಿ ನೋಡಿದ್ರು ಯಮಗುಂಡಿಗಳು, ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಸಿಟಿ ರೌಂಡ್ಸ್ಗೆ ಇದೀಗ CM ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಒಂದು ರೀತಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ. ಇನ್ನು CM ಸಿಟಿ ರೌಂಡ್ಸ್ಗೂ ಮೊದಲೇ DCM ಅಲರ್ಟ್ ಆಗಿದ್ದಾರಂತೆ. ಸುಮ್ಮನಹಳ್ಳಿ ಮೇಲ್ಸೇತುವೆ ರಸ್ತೆ ದುರಸ್ತಿ ಕಾಮಗಾರಿಯನ್ನ ವೀಕ್ಷಣೆ ಮಾಡಲಿದ್ದಾರೆ. ಮಾಗಡಿ ರಸ್ತೆಯ ಕಾಮಗಾರಿಗಳನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೋಡಿ, ಜನಸಾಮಾನ್ಯರು ನಿರಂತರವಾಗಿ ಹೇಳಿದರು, ನಿರಂತರವಾಗಿ, ಸರ್ ನಮ್ಗೆ ಓಡಾಡಕ್ಕಾಗ್ತಾ ಇಲ್ಲ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ 1 ಮೀಟರ್ ಮುಂದೆ ನಿಂತ್ಕೊಂಡ್ರೆ ನೀವು ನಮ್ಗೆ ಫೈನ್ ಹಾಕ್ತೀರಿ. ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಫೈನ್ ಹಾಕ್ತೀರಿ. ಗಾಡಿಯಲ್ಲಿ ಡಬಲ್ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಫೈನ್ ಹಾಕ್ತೀರಿ. ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಫೈನ್ ಹಾಕ್ತೀರಿ. ಆದ್ರೆ ಸರಿಯಾದ ರಸ್ತೆಗಳನ್ನು ಕೊಡೋದು ನಿಮ್ ಜವಾಬ್ದಾರಿ ಅಲ್ವಾ? ದಯವಿಟ್ಟು ರಸ್ತೆಗಳನ್ನು ಕೊಡಿ. ನಮಗೆ 2 ವೀಲರ್ಗಳಲ್ಲಿ 4 ವೀಲರ್ಗಳಲ್ಲಿ 3 ವೀಲರ್ಗಳಲ್ಲಿ ನಮಗೆ ಹೋಗಕ್ಕಾಗ್ತಾ ಇಲ್ಲ, ಗಾಡಿ ಓಡಿಸಕ್ಕಾಗ್ತಾ ಇಲ್ಲ, ಮಚ್ಚಿ ಬೀಳ್ತಾ ಇದ್ದೀವಿ ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಈ ಸರ್ಕಾರ ಕೇರೆ ಮಾಡಿರಲಿಲ್ಲ. ಆದರೆ ಯಾವಾಗ ದೊಡ್ಡ ದೊಡ್ಡ ಕಂಪನಿಗಳು ನಾವು ಕರ್ನಾಟಕವನ್ನೇ ಬಿಟ್ಟು ಹೋಗ್ತೀವಿ, ಆಂಧ್ರಕ್ಕೆ ಹೋಗ್ತೀವಿ, ತಮಿಳುನಾಡಿಗೆ ಹೋಗ್ತೀವಿ ಅಂತ ಕೂತ್ಕೊಂಡ್ರು, ಈಗ ಎಚ್ಚೆತ್ಕೊಂಡಿದೆ. ಇದೀಗ ಅಕ್ಟೋಬರ್ 30ರ ಒಳಗಾಗಿ ಎಲ್ಲಾ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂಥ ಹೇಳಿಕೆಗಳನ್ನು ಏನು CM ಅವರು ಕೊಟ್ಟರು, ಇದೀಗ ರಾಜ್ಯ ಸರ್ಕಾರ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತು CM ಸಿದ್ದರಾಮಯ್ಯ ಹೋಗಿ ಅದೆಲ್ಲದನ್ನು ಕೂಡ ಅವಲೋಕಿಸಲಿದ್ದಾರಂತೆ. ಇನ್ನು ಈ ವಿಚಾರದ ಕುರಿತಾಗಿ ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್. CM ಸಿದ್ದರಾಮಯ್ಯ ಅಂತೂ ಇಂತೂ ರಸ್ತೆಗಿಳಿತಾ ಇದ್ದಾರೆ. ರಸ್ತೆಯ ಗುಂಡಿಗಳ ಬಗ್ಗೆ ಅವಲೋಕನವನ್ನ ಮಾಡ್ತಾ ಇದ್ದಾರಂತೆ. ಇತ್ತ ಅವರು ಹೊರಗಡೆ ಬರುವ ಮೊದಲಿಗೆ DCM DK ಶಿವಕುಮಾರ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ರೂಪೇಶ್? ಕಾರ್ತಿಕ್, ಈಗ CM ಸಿಟಿ ರೌಂಡ್ಸ್ ಇವತ್ತು ಮಾಡ್ತಾ ಇದ್ದಾರೆ. ಯಾಕಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ರಸ್ತೆಗಳ ಸಮಸ್ಯೆ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ಬೇರೆ ಬೇರೆ ಭಾಗ, ಬೆಂಗಳೂರಿನ ಬೇರೆ ಬೇರೆ ಭಾಗ ಆಗ್ತಾ ಇರೋದು ಒಂದಲ್ಲ ಎರಡಲ್ಲ ಹಲವಾರು ಏರಿಯಾಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ರಸ್ತೆ ಗುಂಡಿಗಳಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಒಂದಿಷ್ಟು ತಾಂತ್ರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಸಮಸ್ಯೆಗಳು ಸಾಲ್ವ್ ಮಾಡ್ಕೊಡಿ ಅಂತ ಹೈಕಮಾಂಡ್ ಹೇಳಿದ್ರು ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಎಲ್ಲೂ ಕೂಡ ರಸ್ತೆ ಗುಂಡಿ ಮುಚ್ಚೋದು ಕೆಲಸಗಳಾಗ್ತಾ ಇಲ್ಲ. CM ಸಭೆ ಮಾಡೋದಾಗಿರ್ಲಿಲ್ಲ. ಹೀಗಾಗಿ CM ಅವರೇ ಸ್ವತಃ ಖುದ್ದು ರಸ್ತೆಗೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಕೃಷ್ಣದಿಂದ ಈ ಒಂದು ಇನ್ಸ್ಪೆಕ್ಷನ್ ಶುರುವಾದ್ರೆ ಅವರು ಇಲ್ಲಿ ಬಾಗಲೂರು ಅಂದ್ರೆ ಹೆಣ್ಣೂರು ರಸ್ತೆ ಹೋಗ್ತಾರೆ. ಅಲ್ಲಿ ಒಂದು ವೈಟ್ ಟ್ರಾಫಿಕ್ ಕಾಮಗಾರಿ ಆಗ್ತಾ ಇದೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿಂದ ಔಟರ್ ರಿಂಗ್ ರೋಡ್ ಮೂಲಕವಾಗಿ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾರೆ. ಅಲ್ಲಿ ಇಲ್ಲಿ ಪಣತ್ತೂರು ಹೋಗ್ತಾರೆ, ಉತ್ತೂರು ಭಾಗದ ಪಣತ್ತೂರು, ಅದಾದ ಬಳಿಕ ಕಾಡೋದಿನಲ್ಲಿ ಚಿಲ್ಕೋಟ್ ಸೇರಿ ಹಲವಾರು ಭಾಗದ ಇನ್ಸ್ಪೆಕ್ಷನ್ ಅನ್ನು ಮಾಡ್ತಾರೆ. ಈ ಮೂಲಕವಾಗಿ ರಸ್ತೆ ಗುಂಡಿಗಳು ಏನೋ ಇದೆಯಲ್ಲ ಅದನ್ನೇ ಮುಚ್ಚುವಂತೆ ಒಂದು ಸ್ವತಃವಾಗಿ CM ಹೇಳಿದ್ರು ಕೂಡ ಎಷ್ಟೆಷ್ಟು ಕಾಮಗಾರಿ ಆಗಿದೆ ಅಧಿಕಾರಿಗಳು ಲೆಕ್ಕ ತೋರಿಸ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ಒಂದು 100 ಗುಂಡಿ ಅಥವಾ 200 ಗುಂಡಿ ಇರ್ಬೋದು ಅಂತ. ಆದ್ರೆ ಫೀಲ್ಡ್ ಅಲ್ಲಿ ಹೋದ್ರೆ ಒಂದೇ ರಸ್ತೆಯಲ್ಲಿ ಇಷ್ಟು ಗುಂಡಿಗಳಿರುತ್ತೆ. ಹೀಗಾಗಿ ಅಧಿಕಾರಿಗಳು ಹೇಳ್ತಿರೋದೇ ಒಂದು, ಆದ್ರೆ ಫೀಲ್ಡ್ ಅಲ್ಲಿ ಇರೋದೇ ಇನ್ನೊಂದು. ಹೀಗಾಗಿ CM ಅವರು ಇನ್ಸ್ಪೆಕ್ಷನ್ ಇವತ್ತು ಕೊಟ್ಟಿದ್ದಾರೆ. ಕಾರ್ತಿಕ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.